ನಟ ದರ್ಶನ್ಗೆ ಜಾಮೀನು ಸಿಕ್ಕರೂ ಕೂಡ ತಪ್ಪಿಲ್ಲ ಕಂಟಕ. ಬೇಲ್ ಸಿಕ್ಕರೂ ಡಿ ಗ್ಯಾಂಗ್ ಮತ್ತೆ ಸಂಕಷ್ಟ ಶುರುವಾಗತ್ತಾ? ಬೇಲ್ ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿಗೆ ತನಿಖಾಧಿಕಾರಿಗಳು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಡಿ ಗ್ಯಾಂಗ್ಗೆ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಈಗಾಗಲೇ ನಿನ್ನೆಯಷ್ಟೇ ಜಾಮೀನು ಕೂಡ ಸಿಕ್ಕಿದೆ. ಎಸ್ಪಿಪಿ ಹಾಗೂ ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆಗೆ ಮುಂದಾಗಿದ್ದಾರೆ ಪೊಲೀಸರು. ಆದೇಶದ ಪ್ರತಿ ಸಿಕ್ಕಂತಹ ಬಳಿಕ ಪರಿಶೀಲಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ತಯಾರಿಯನ್ನ ಕೂಡ ನಡೆಸಿಕೊಂಡಿದ್ದಾರೆ. ಮಧ್ಯಂತರ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯನ್ನ ಮಾಡಲಿದ್ದಾರೆ ತನಿಖಾಧಿಕಾರಿಗಳು. ಇದೀಗ ರೆಗ್ಯುಲರ್ ಬೇಲ್ ಅನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಚರ್ಚೆಗಳನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ದರ್ಶನ್ ಪ್ರಸ್ತುತ ಬೆಳವಣಿಗೆ ಯಾವ ರೀತಿಯಾಗಿರುವಂಥದ್ದು, ಕೊಲೆ ಕೇಸ್ ಬಗ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಕಳೆದ 6 ತಿಂಗಳಿನಿಂದ ಜೈಲಿನಲ್ಲಿ ಇರುವಂತಹ ಪವಿತ್ರ ಗೌಡ ಅವರಿಗೂ ಕೂಡ ಜಾಮೀನು ಸಿಕ್ಕಿದೆ. ಪವಿತ್ರ ಗೌಡ, ದರ್ಶನ್, ಅನುಕುಮಾರ್, ಪ್ರದೋಷ್ ಎಲ್ಲರನ್ನೂ ಕೂಡ ಸೇರಿಸಿದ ಹಾಗೆ 7 ಮಂದಿ ಆರೋಪಿಗಳಿಗೆ ಜಾಮೀನು ಸಿಕ್ಕಿರುವಂಥದ್ದು. ಬಹುತೇಕವಾಗಿ ಸೋಮವಾರವೇ ಪವಿತ್ರ ಗೌಡ ರಿಲೀಸ್ ಸಾಧ್ಯತೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ನಿನ್ನೆಷ್ಟೇ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿರುವಂಥದ್ದು. ದರ್ಶನ್ ಅವರನ್ನ ಒಳಗೊಂಡಂತೆ 7 ಮಂದಿಗೆ ಜಾಮೀನು ಮಂಜೂರಾಗಿದೆ. ಮತ್ತೆ ಯಾವ ರೀತಿಯಾದಂತಹ ಸಂಕಷ್ಟಗಳು ಇವರಿಗೆ ಎದುರಾಗಬಹುದು, ಜೊತೆಗೆ ಪವಿತ್ರ ಗೌಡ ಯಾವತ್ತು ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ, ಏನಿದೆ ಅಪ್ಡೇಟ್ಸ್? ಕುಸುಮಾ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾಗಿದ್ದ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೆ ನಿನ್ನೆ ಹೈಕೋರ್ಟ್ ಏಕಸದಸ್ಯ ಪೀಠ ಜಾಮೀನು ಮಂಜೂರು ಮಾಡಿರುವಂತದ್ದು. ಪ್ರಮುಖವಾಗಿ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕಿದ್ರು ಕೂಡ ದರ್ಶನ್ ಅವ್ರಿಗೆ ಕಂಟಕ ತಪ್ಪಿದ್ದಲ್ಲ ಅನ್ನುವಂತ ರೀತಿಯಾಗಿ ಅನಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ಮಧ್ಯಂತರ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಗೃಹ ಇಲಾಖೆಯಿಂದ ಪರ್ಮಿಷನ್ ಅನ್ನು ಪಡೆದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಈಗಾಗಲೇ ಪೊಲೀಸರು ಸಲ್ಲಿಸಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ರೆಗ್ಯುಲರ್ ಬೇಲ್ ಅನ್ನು ಕೂಡ ಹೈಕೋರ್ಟ್ ನಿನ್ನೆ ದಿವಸ ನೀಡಿರುವುದಾಗಿ ರೆಗ್ಯುಲರ್ ಬೇಲ್ ಅನ್ನ ರಿಜೆಕ್ಟ್ ಮಾಡಿಸಬೇಕು, ರೆಗ್ಯುಲರ್ ಬೇಲ್ ಅನ್ನ ಪ್ರಶ್ನಿಸಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳು ಮತ್ತು ಜೊತೆಗೆ ಹಿರಿಯ ಅಧಿಕಾರಿಗಳ ಜೊತೆ ಪ್ರಸನ್ನ ಕುಮಾರ್ ಅವರು ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ದೊರೆತಾ ಇರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಮಧ್ಯಂತರ ಜಾಮೀನು ಪಡೆದ ಸಂದರ್ಭದಲ್ಲಿ ಮಧ್ಯಂತರ ಜಾಮೀನನ್ನ ಆದೇಶ ಬಂದ ದಿನದಿಂದ ಏನು ತನಿಖಾಧಿಕಾರಿಗಳು ಎಸ್ಪಿಪಿ ಸೇರಿ ಸುಪ್ರೀಂ ಕೋರ್ಟ್ಗೆ PSL ಹಾಕಿ ರಿಜೆಕ್ಟ್ ಮಾಡ್ಬೇಕು, ಇವ್ರು ತನಿಖೆಗೆ ಒಳಪಡಿಸ್ಬೇಕು, ಈ ರೀತಿಯಾಗಿ ನಾಟಕವನ್ನ ಮಾಡ್ತಾ ಇದ್ದಾರೆ ನಿಟ್ಟಿನಲ್ಲಿ ಕೂಡ ಕೆಲವಷ್ಟು ಅಂಶಗಳನ್ನ ಇಟ್ಕೊಂಡು ಮಧ್ಯಂತರ ಜಾಮೀನು ರಿಜೆಕ್ಟ್ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೆಟ್ಟಿಲಿತ್ತು. ಅದರ ಬೆನ್ನಲ್ಲೇ ಏನು ಹೈಕೋರ್ಟ್ ನ ಏಕಸದಸ್ಯ ಪೀಠದಲ್ಲಿ ದರ್ಶನ್ ಅವರ ರೆಗ್ಯುಲರ್ ಬೇಲು ಮತ್ತು ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆ ನಡೀತು. ಹೈಕೋರ್ಟ್ ನ ಏಕಸದಸ್ಯ ಪೀಠ ಅವರಿಗೆ ರೆಗ್ಯುಲರ್ ಬೇಲ್ ಅಂದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳಿಗೆ ರೆಗ್ಯುಲರ್ ಬೇಲ್ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಹಾಗಾಗಿ ಈಗ ಇವತ್ತು ಅಥವಾ ನಾಳೆ ಸೋಮವಾರ ದಿವಸ ಎಲ್ಲರ ಜೊತೆ ಚರ್ಚೆಯನ್ನ ಮಾಡಿ ಮೇಲ್ಮನವಿ ಸಲ್ಲಿಸಬೇಕು ಮತ್ತು ಸರ್ಕಾರದಿಂದ ಈಗಾಗಲೇ ಕೂಡ ಅವರು ಪರ್ಮಿಷನ್ ಅನ್ನ ಪಡೆದುಕೊಂಡಿರುವಂತದ್ದು. ಹಾಗಾಗಿ ಬಹುತೇಕ ಮೇಲ್ಮನವಿಯನ್ನ ಸಲ್ಲಿಸ್ತಾರೆ. ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ದರ್ಶನ್ ಅವರ ಪ್ರಸ್ತುತ ಸ್ಥಿತಿಗತಿಗಳು ಮತ್ತು ಅವರು ನಡೆದುಕೊಂಡಂತ ರೀತಿ ಮತ್ತು ದರ್ಶನ್ ಅವರ ಪಾತ್ರ ಈ ಕೇಸಲ್ಲಿ ಎಲ್ಲವನ್ನ ಉಲ್ಲೇಖವನ್ನ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇರುವಂತದ್ದು. ಜೊತೆಗೆ ಈಗಾಗಲೇ ಪವಿತ್ರ ಗೌಡ ಸೇರಿ ಅನುಕುಮಾರ್, ಪ್ರದೋಷ್ ಸೇರಿ 6 ಜನ ಜೈಲಲ್ಲಿ ಇರುವಂತದ್ದು. 6 ಜನರಲ್ಲಿ ಬಹುತೇಕ ಇವತ್ತು ಅಥವಾ ನಾಳೆ ಏನ್ ಅರೆಸ್ಟ್ ಪ್ರೊಸೀಜರ್ ಅಂದ್ರೆ ಮೀನ್ಸ್ ಕೋರ್ಟ್ ನ ಷರತ್ತುಬದ್ಧ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಅನ್ನ ಸೆಷನ್ ಕೋರ್ಟ್ ನಲ್ಲಿ ಮುಗಿಸಿ ತದನಂತರವಾಗಿ ಸೋಮವಾರ ಅವರು ರಿಲೀಸ್ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಕುಸುಮಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಬಸವರಾಜ್.